ಧ್ಯಾನಯೋಗ ಪರೋ ನಿತ್ಯ ವೈರಾಗ್ಯಂ. ಅಲ್ಲೂ ಹೇಳು, ಧ್ಯಾನಕ್ಕೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಕ್ವಾಲಿಫಿಕೇಷನ್ ವೈರಾಗ್ಯಂ. ಉಪಾಶ್ರಿತ, ಚೆನ್ನಾಗಿ ಮಾಡಬೇಕು. 18ನೇ ಅಧ್ಯಾಯ. ಇದೆಲ್ಲ ಸಾಧನೆ, ಬಹಿರಂಗ ಸಾಧನೆ. ಅಂತರಂಗ ಸಾಧನೆ ಏನು? ಧ್ಯಾನಕ್ಕೆ ಕೂತಾಗ, ಉಪಾಸನೆಯಲ್ಲಿ ಕೂತಾಗ ಸಗುಣ ಧ್ಯಾನದ ನಿಮ್ಮ ಇಷ್ಟ ದೇವತೆಯ ಧ್ಯಾನ ಶ್ಲೋಕದ ಚಿಂತನೆ ಬರಬೇಕು. ವೇದಾಂತದ ಧ್ಯಾನದಲ್ಲಿ ನಿಧಿಧ್ಯಾಸನದಲ್ಲಿ ಕೂತಾಗ ಆತ್ಮಷಟ್ಕಂ, ಸ್ವರೂಪಾನುಸಂಧಾನಾಷ್ಟಕಂ, ಪ್ರಾತಸ್ಮರಣಂ, ಈ ಶ್ಲೋಕಗಳೆಲ್ಲ ಕಂಠಸ್ಥಾಗಿ ಆವಾಗ ಸಾಧಾರಣವಾಗಿ ನಿಮ್ಮ ಬಾಯಲ್ಲಿ ಬರಬೇಕು. ಕೂತಿದ ತಕ್ಷಣ ಅದು ಹೊರಡಬೇಕು. ಇವತ್ತು ಕೂತಿದ್ದೀನಿ, ಏನು ಹೇಳಿ, ಅದು ಮರ್ತೋಯ್ತು, 1 ನಿಮಿಷ ತಗೋ ಮೊಬೈಲ್ದು, ಆ ಪೇಜ್ ತಿರುಗಿಸ್ತೀನಿ. ಹೀಗಾಗಬಾರ್ದು. ಕೂತಿದ ತಕ್ಷಣ ಮನೋಬುದ್ಧ್ಯಹಂಕಾರ ಚಿತ್ತಾನಿನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿರ್ ನ ತೇಜೋ ನ ವಾಯು ಚಿದಾನಂದರೂಪ ಶಿವೋಹಂ ಶಿವೋಹಂ ಬರಬೇಕು. ಯದಾನಂದರೂಪಂ ಪ್ರಕಾಶಸ್ವರೂಪಂ, ಯಾವುದು? ಸ್ವರೂಪಾನುಸಂಧಾನಾಷ್ಟಕಂ. ಮರ್ತು ಬಿಟ್ರೆ ಅಸ್ವರೂಪ ಆಗೋಯ್ತದು. ಯದಾನಂದರೂಪಂ ಪ್ರಕಾಶಸ್ವರೂಪಂ ನಿರಸ್ತಃ ಪ್ರಪಂಚಂ, ಆಮೇಲೆ ಪರಿಚ್ಛೇದಹೀನಂ ಅಹಂ ಬ್ರಹ್ಮವೃತ್ಯೇಕ ಗಮ್ಯಂ ತುರೀಯಂ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ. ಇದೆಲ್ಲ ಬರಬೇಕು. ಇದು ಬಂದ್ರೇ ಕೂತ್ಕೊಂಡು ಏಕಾಗ್ರತೆಯಿಂದ ಮಾಡೋಕ್ಕೆ ಸಾಧ್ಯ. ಇದೆಲ್ಲ ಚಿಂತನೆ ಬರ್ತಾ ಇರಬೇಕು. ಎಲ್ಲ ಹೈಯರ್ ವಿಚಾರಗಳಿದೆಲ್ಲ. ಹಾಗೆ ವಿವಿಕ್ತ ಆಸೀನಃ ಬಹಳ ಕಷ್ಟ ನೋಡಿ ಹೇಗಿದೆ. ನಾವು ಅಂದ್ಕೊಳ್ಬಿಡ್ತೀವಿ ಧ್ಯಾನ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇದೆ. ಆಗುತ್ತಾ? ಆಸೀನಃ, ಅದಕ್ಕೆ ಬಿಟ್ಬಿಟ್ಟೆ, ಎಲ್ಲ ಬಿಟ್ಬಿಟ್ಟಿದ್ದೀನಿ ನಾನು ಅಂತ. ನಾನಲ್ಲ, ನೀವು ಮನಸ್ಸಲ್ಲಿ ಅಂದ್ಕೊಳ್ತಿರ್ತೀರ ಎಲ್ಲರೂ. ಈ ಜನ್ಮ ಹೇಗೋ ಹೊಟ್ಟೋಯ್ತು ಸ್ವಾಮಿ, ವಿ ಆರ್ ಆಲ್ ಸೀನಿಯರ್ ಸಿಟಿಸನ್ಸ್, ವಿ ಹ್ಯಾವ್ ಕಂಪ್ಲೀಟೆಡ್. ಮುಂದೆ ನೋಡ್ಕೊಳ್ಳೋಣ. ಉಪರತೇಂದ್ರಿಯ ಉಪರಮಃ. ಉಪರಮಃ ಅಂದರೆ ಇಂದ್ರಿಯಗಳನ್ನೆಲ್ಲ ಒಳಮುಖವಾಗಿ ಮಾಡುವಂಥದ್ದು. ಉಪರತಿ ಅಂದರೆ ಸನ್ಯಾಸ ಅಂತ ಅರ್ಥ. ಮನಸ್ಸು ಹೊರಗಡೆ ಹೋಗ್ತಿದೆ, ಕೊಡಲ್ಲ, ಮೊಬೈಲ್ ಫೋನ್ ಕೊಡಲ್ಲ, ರಿಮೋಟ್ ಮುಟ್ಟಲ್ಲ. ಕೆಲವರೆಲ್ಲ ಏನು ಮಾಡ್ತಾರೆ ಗೊತ್ತಾ, ಪಾಪ ಇವ್ರ ಮನೇಲಿ ಒಬ್ರು ಕೂತಿರ್ತಾರೆ. ಒಬ್ರು ಅಮ್ಮ ಬಂದು ಅದೇ ಹೇಳಿದ್ರು, ನಾನು ಪಾಪ ನಮ್ಮ ಮನೆಯವರು ಜಪ, ರುದ್ರಾಭಿಷೇಕ ಜಪ ಎಲ್ಲ ಮಾಡಿದಾಗ ಸೈಲೆಂಟಾಗಿರ್ತೀನಿ ಸ್ವಾಮಿ, ನಾನು ಟಿ ವಿ ಹಾಕಲ್ಲ, ಏನು ಮಾಡಲ್ಲ. ನಾನು ಕೂತಿದ್ದಾಗ ಇವ್ರು ಟಿ ವಿ ಆನ್ ಮಾಡ್ತಾರೆ, ನಾನು ಕೂತಿದ್ದಾಗ ಇವ್ರು ಟಿ ವಿ ಆನ್ ಮಾಡ್ತಾರೆ. ಅದು ಸೌಂಡ್ ಕಮ್ಮಿ ಮಾಡ್ತಾರೆ. ಸೌಂಡ್ ಕಮ್ಮಿ ಮಾಡಿದಾಗ ಜಾಸ್ತಿ ಕೇಳುತ್ತೆ ನಮಗೆ, ಯಾಕಂದ್ರೆ ನಮ್ಮ ಮನಸ್ಸು ಅಲ್ಲಿ ಹೋಗಿರುತ್ತೆ. ಅದು 10 ವಾಲ್ಯೂಮಲ್ಲಿದ್ರೂ ನಮಗೆ 25ನೇ ವಾಲ್ಯೂಮ್ ಥರ ಕೇಳುತ್ತೆ. ಕೇಳಿದ್ರೆ ಓ ಇಷ್ಟು ಏಕಾಗ್ರತೆ ಇಲ್ವಾ ಅಂತಾರೆ ಇವರು. ಇವರು ಪಾಪ ನಾನು ಸಹಾಯ ಮಾಡ್ತೀನಿ, ನಾನು ಧ್ಯಾನ ಕೂತಾಗ ಇವ್ರು ಸಹಾಯ ಮಾಡಲ್ಲ. ಸೊ ಧ್ಯಾನ ಹೋಯ್ತಲ್ಲಿಗೆ. ಎಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಬಂದು ಹೇಳ್ಕೊಳ್ತಾರೆ. ಸರಿ ಪ್ರಾರ್ಥನೆ ಮಾಡ್ತೀನಿ ಅನ್ನೋದು ಏನು ಮಾಡೋದು ಅಲ್ವಾ? ಒಬ್ಬರು ಮನೇಲಿ ಕೂತು ಧ್ಯಾನ ಮಾಡಿದ್ರೆ ಆಫ್ ಮಾಡಬೇಕು, ಟಿ ವಿನೋ ಅದು ಮೊಬೈಲ್ ಫೋನ್ ಆ ಕಡೆ. ಉಪರತೇಂದ್ರಿಯ, ಇಂದ್ರಿಯಗಳಿಗೆ ಯಾವುದೆಲ್ಲ ಹೊರಗಡೆ ಹೋಗುತ್ತೆ ಅನ್ಸತ್ತೋ ಆ ವಸ್ತುಗಳನ್ನೆಲ್ಲ ದೂರ ಇಡಬೇಕು, ಹತ್ತಿರಕ್ಕೆ ತರಬಾರ್ದು. ಸ್ವಿಚ್ ಆಫ್ ಮಾಡಿ ಎಲ್ಲೋ ಒಂದು ಕಡೆ ಇಟ್ಟಿರಬೇಕು. ಕಣ್ಣು ಮುಚ್ಚಬೇಕು. ಸುಮಾರು ಜನ 10 ನಿಮಿಷ ಕಣ್ಣು ಮುಚ್ತಾರೆ, ಆಮೇಲೆ ಪರಾಕ್ ನೋಡ್ತಿರ್ತಾರೆ. ಆವಾಗ ನೋಡಿದಾಗಲೇ ನಮಗೆ ಇಲ್ಲಿ ಗೋಡೆ ಬಿರುಕು ಬಿಟ್ಕೊಂಡಿದೆಯಾ, ಯಾವಾಗ ಬಿಟ್ಕೊಳ್ತಿದ್ದು ಗೊತ್ತಾಗಲಿಲ್ವಲ್ಲ, ಇಷ್ಟು ದಿವಸ ಇರಲ್ಲ. ಆವಾಗ ಇಲ್ಲಿ ಎಣ್ಣ ಕಟ್ಟಿದೆಯಾ, ಫಸ್ಟು ಅದನ್ನು ನಾನು ಹೋಗಿ ಕ್ಲೀನ್ ಮಾಡಬೇಕು. ಆವಾಗಲೇ ನಮ್ಮ ಧ್ಯಾನ ಅಲ್ಲ ನೋಡಿ, ಅದು ಹಾಗಾಗಬಾರ್ದು. ಅದು ಸರಿ ಬಿಡಿ. ವಿನಿರ್ಜಿತಾತ್ಮ ಅದೇ ಒಂದು ಇಂದ್ರಿಯಗಳ ಹತೋಟಿ, ಇನ್ನೊಂದು ಮನಸ್ಸಿನ ಹತೋಟಿ. ಮನಸ್ಸಿನ ಹತೋಟಿ ಹೇಗೆ? ಇಂದ್ರಿಯ ಏನು ಹೇಳ್ತಿದೆಯೋ, ಮನಸ್ಸು ಏನು ಹೇಳ್ತಿದೆಯೋ ಅದಕ್ಕೂ ಮನಸ್ಸು ಯಾವಾಗಲೂ ಬಾಸ್ ಆಗಿರಬೇಕು, ರಾಜ ಆಗಿರಬೇಕು. ಇಂದ್ರಿಯಗಳು ಕೇಳಿದ್ದನ್ನೆಲ್ಲ ಕೊಡೋದಲ್ಲ, ಮನಸ್ಸು ನಿಗ್ರಹ ಮಾಡಬೇಕು. ತಾತ್ಕಾಲಿಕವಾಗಿ ಪ್ರತಿಯೊಬ್ಬರು ಯಾರೆಲ್ಲ ಧ್ಯಾನ ಕೂತಿದ್ದೀರೋ ಅವರೆಲ್ಲ ಸನ್ಯಾಸಿ ಅಂತ ಅಂದ್ಕೊಳ್ಬೇಕು. ಧ್ಯಾನ ಕೂತಿರೋರೆಲ್ಲ ನಾನು ತಾತ್ಕಾಲಿಕವಾಗಿ ಸನ್ಯಾಸಾಶ್ರಮವನ್ನು ತೊಗೊಂಡಿದ್ದೀನಿ, ಒಂದು 20 ನಿಮಿಷ ನಿಮ್ಮ ಸಂಬಂಧವನ್ನೆಲ್ಲ ತೆಗಿಬೇಕು, ಇಲ್ಲಾಂದರೆ ಧ್ಯಾನ ಮಾಡೋಕ್ಕಾಗಲ್ಲ. 20 ನಿಮಿಷ ಅಷ್ಟೇ. ಆಮೇಲೆ 21ನೇ ನಿಮಿಷಕ್ಕೆ ನೀವು ಹೋಗಿ ತಬ್ಗೊಳ್ಳಿಯೇ ಯು ಆರ್ ಮೈನ್ ಅಂತೆಲ್ಲ ಹೇಳಿ ಪರವಾಗಿಲ್ಲ. ಅದು 20 ನಿಮಿಷಕ್ಕೆ ಯು ಆರ್ ನಾಟ್ ರಿಲೇಟೆಡ್ ಟು ಮೀ, ಬಿಕಾಸ್
ನನ್ನ ವಿಚಾರ ಅದು ಆತ್ಮಾನುಸಂಧಾನ. ಇಲ್ಲ ಸಗುಣ ಧ್ಯಾನ ಆದರೆ ನನ್ನ ಇಷ್ಟ ದೇವತೆ. 20 ನಿಮಿಷ ಯಾವ ಹಂಗೂ ಇರಬಾರ್ದು. ಅದಕ್ಕೆ ಸ್ವಾಮಿ ಚಿನ್ಮಯಾನಂದರು ಏನು ಮಾಡೋರು, ಕ್ಯಾಂಪಲ್ಲೆಲ್ಲ ಎಲ್ಲರಿಗೂ 1 ವಾರ 10 ದಿವಸ ಕ್ಯಾಂಪ್ ಆಗಿಬಿಟ್ರೆ ಎಲ್ಲರಿಗೂ ಕಾವಿ ಬಟ್ಟೆ ಕೊಟ್ಬಿಡೋರು. 7 ದಿವಸ ನೀವು ಸನ್ಯಾಸಿಗಳು, ನೀವು ಯಾವುದನ್ನು ಯೋಚನೆ ಮಾಡಬಾರ್ದು. ಟೆಂಪ್ರರಿ ಸನ್ಯಾಸೀಸ್ ಇವಾರ್. ಆ ಕಾವಿ ಬಟ್ಟೆ ಹಾಕಿದ್ರೇ ಏನೋ ಒಂಥರ ವೈರಾಗ್ಯ ಬರುತ್ತೆ. ಆದರೆ ಯಾಕಂದರೆ ಅಗ್ನಿ ಅಲ್ವಾ, ಹಾಕಿದ್ರೆ ನಮಗೆ ಅದು ಹಾಕಿದ್ರೂ ಬರಲ್ಲ ಅಂದರೆ ಬೇರೆ, ಅದು ಹಾಕಿದ್ರೆ ಬರುತ್ತೆ. ಒಬ್ಬರು ಹೇಳೋರು ಅವ್ರಿಗೆ, ಅವರು ಇಲ್ಲಿ ಗೀತಾಜ್ಞಾನ ಯಜ್ಞ ಮಾಡಬೇಕಂದ್ರೆ ಪ್ರತಿಯೊಬ್ಬರು ಕರ್ಕೊಂಡು ಬರೋದು. ಇವಾಗ ನಾ ಸಪೋಸ್ ಅಲ್ಲಿ ಅವ್ರ ಮನೆಗೆ ಜನವರಿಲೆಲ್ಲ ಉತ್ತರಹಳ್ಳಿಗೆ ಹೋದಾಗ ಒಂದು ಕಡೆ ಇರ್ತೀನಿ, ಅಲ್ಲಿಂದ ಯಾರೊಬ್ರು ಕರ್ಕೊಂಡು ಬರ್ತಾರೆ, ಡೈಲಿ ಹೋಗ್ತಾರೆ. ಅವ್ರಿಗೆ ಇಲ್ಲೇ ಮೇಲ್ಗಡೆ ವಾಸ್ತವ್ಯ ಇರೋದ್ರಿಂದ ಸರಿ. ಒಬ್ಬರು ಆರ್ಮಿಯವ್ರು ಕರ್ಕೊಂಡು ಬರ್ತಿದ್ರಂತೆ. ಡೆಲ್ಲಿಯಲ್ಲಿ ಪ್ರವಚನ ಮಾಡಿದಾಗ ಆರ್ಮಿಯವರು ಡೈಲಿ ಹೋಗಿ ಕರ್ಕೊಂಡು ಬರೋದು, ಅವ್ರ ಆಫೀಸ್ ಮುಗಿಸ್ಕೊಂಡು ಬರೋದು, ಆರ್ಮಿದ ಬಟ್ಟೆಲೇ ಹೋಗೋರು, ಆರ್ಮಿ ಬಟ್ಟೆಲಿ. ಇವರು ಸ್ವಾಮೀಜಿ ಅವರು ಕಾವಿ ಬಟ್ಟೆಲೇ ಹೋಗೋರು. ಆಯಿತು, ಚಿನ್ಮಯಾನಂದರಿಗೆ ಹೇಳೋರಂತೆ, ನನಗೆ ಇದು ಆರ್ಮಿ ಬಟ್ಟೆಲೇ ಬರೋಕ್ಕೆ ಇಷ್ಟ ಇಲ್ಲ, ನಾಳೆ ಸ್ವಲ್ಪ ಬೇಗ ಬರ್ತೀನಿ, ನನ್ನ ಸಿವಿಲ್ ಡ್ರೆಸ್ಸಲ್ಲಿ ನಾರ್ಮಲ್ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಬರ್ತೀನಿ, ಸರಿ ಬರಲ್ಲ, ಆಮೇಲೆ ಎಲ್ಲರೂ ಸ್ವಾಮಿಗಳೇನೋ ತಪ್ಪು ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ನಾ ಕರ್ಕೊಂಡು ಬಂದಾಗ ಆಗುತ್ತೆ, ಪೊಲೀಸ್ ಡ್ರೆಸ್ ಅಲ್ವಾ, ಹಾಗೆ ಅಂತ ಆಗುತ್ತೆ ಅಂತ ಆಗಿ. ಅದಕ್ಕೆ ಚಿನ್ಮಯಾನಂದರು ಹೇಳಿದ್ರಂತೆ, ನಿನಗಾದರೂ ಮನೆಗೆ ಹೋದ ಮೇಲೆ ಬಟ್ಟಲೆ ಬದಲಾವಣೆ ಮಾಡುವಂತಹ ಅವಕಾಶ ಇದೆ. ನಾ ರಾತ್ರಿನೂ ಕೌಪಿನದಲ್ಲಿಯೇ ಕೆಂಪು ಬಟ್ಟೆಯಲ್ಲೇ ಮಲಗಬೇಕು. ನನಗೆ ಕಾವಿ ಬಟ್ಟೆ ತೆಗೆಯುವಂತಹ ಅಧಿಕಾರಿ ಯಾಕಂದ್ರೆ ಇಲ್ಲ, ಅದು ತೆಗೆಯೋಕ್ಕಾಗದೇ ಇಲ್ಲ. ಸದಾ ಆ ವೈರಾಗ್ಯ ಸ್ಥಿತಿಯಲ್ಲಿರಬೇಕು. ರಾತ್ರಿನೂ ಈ ಬಟ್ಟೆ ಹಾಕ್ಕೊಂಡೇ ಮಲಗಬೇಕು. ಯೋಚನೆ ಮಾಡಿ. ಈಗ ಉತ್ತರಿಯ ಹೊದಿಕೆ ಮೇಲ್ಗಡೆ, ಇದು ಕೆಳಗಡೆ, ಈ ಹೊದಿಕೆ ದಿಂಬು ಇದನ್ನೇ ಮಡಿಸ್ಬೇಕು, ಇದಲ್ಲೇ ಮಲಗಬೇಕು. ಅಭಿನವ ವಿದ್ಯಾರ್ಥಿ ಚಂದ್ರಶೇಖರ ಭಾರತಿಗಳ ಇದನ್ನೇ ಹಾಸಿಗೆ ಅಂತ ಹಾಸ್ಕೊಂಡು ಇದೆ ಹಾಗೆ ಮಲಗೋರು, ಕೈಯನ್ನು ದಿಂಬಂತ ಮಾಡ್ಕೊಂಡು ಹಿಂಗೆ ಮಲಗೋರು. ಸದಾ ಕಾವಿ ಬಟ್ಟೆ ಅಂದರೆ ಅಗ್ನಿಸ್ಪರ್ಶ ಅಂದರೆ ಏನು, ವೈರಾಗ್ಯ ಜ್ಞಾನ ಎರಡು ಒಟ್ಟಿಗೆ ಇರಬೇಕು. ಯೋಚನೆ ಮಾಡಿ. ಸೊ ಯಾಕೆ ಹೇಳಕ್ಕೆ ಬರ್ತಿದ್ದೀನಿ, ತಾತ್ಕಾಲಿಕವಾಗಿ ಮನಸ್ಸಲ್ಲಿ ಸನ್ಯಾಸ ಭಾವ ಇರಬೇಕು ಧ್ಯಾನದಲ್ಲಿ ಕೂತಾಗ. ಅದಕ್ಕಿಲ್ಲಿ ವಿನಿರ್ಜಿತಾತ್ಮ ಅಂತ ಹೆಸರು. ಒಂದು 20 ನಿಮಿಷ, ಆಮೇಲೆ ಓಕೆ ಯು ಕ್ಯಾನ್ ಗೋ ವೇರ್ ಎವರ್ ಯು ವಾಂಟ್, ಯು ಕ್ಯಾನ್ ಗೋ. ಮನಸ್ಸು ಬಂದ ಕಡೆ ಎಲ್ಲ ಹೋಗ್ಬೋದು. ವಿಮಲಾಂತರಾಶಯ ಮನಸ್ಸಿನಲ್ಲಿ ನೋಡಬೇಕಂತೆ. ವಿಮಲ ಅಂತರ್ ಆಶಯ, ಮನಸ್ಸಿನಲ್ಲಿ ಯಾವ ವೃತ್ತಿ ನನಗೆ ತೊಂದರೆ ಮಾಡ್ತಿದೆ, ವಿಚ್ ಎಮೋಷ್ನಲ್ ಬ್ಲಾಕ್ ಐ ಹ್ಯಾವ್. ಒಬ್ಬ ವ್ಯಕ್ತಿ ಮೇಲಿದೆಯಾ, ಒಂದು ಸನ್ನಿವೇಶದ ಮೇಲಿದೆಯಾ, ಮನಸ್ಸಿನಲ್ಲಿ ಎಮೋಷನ್ಸ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಅದು ನನ್ನ ಆಧ್ಯಾತ್ಮಿಕ ಸಾಧನೆಗೆ ತೊಡಕು ಮಾಡ್ತಿದೆಯಾ, ಅದನ್ನು ನೋಡಿ ಅಡ್ರೆಸ್ ಮಾಡಬೇಕಂತೆ. ಅಲ್ಲಿ ಕೂತು ಅಡ್ರೆಸ್ ಮಾಡೋದಲ್ಲ, ಅದನ್ನು ನೋಟ್ ಮಾಡಿಕೊಂಡು ಧ್ಯಾನದಿಂದ ಹೊರಗಡೆ ಬಂದಮೇಲೆ ಮತ್ತೆ ಮರುದಿವಸ ಧ್ಯಾನದಲ್ಲಿ ಈ ವೃತ್ತಿ ನನಗೆ ಬರಬಾರ್ದು, ಅದು ಎಲ್ಲಿಂದ ಶುರು ಆಗಿದೆ, ಅದಕ್ಕೆ ರೂಟ್ ಏನು, ಕೂತಾಗ ಈ ವೃತ್ತಿಗಳು ಬರ್ತಿದೆಯಲ್ವಾ, ಅದಕ್ಕೆ ರೂಟ್ ಏನು, ಆವಾಗ ಅಲ್ಲಿ ಇಂಟ್ರಾಸ್ಪೆಕ್ಟ್ ಮಾಡಬೇಕು. ಇದು ಲೈಫ್ ಲಾಂಗ್ ಡೆಡಿಕೇಟ್ ಮಾಡಿದ್ರೇ ಕ್ವಾಲಿಟಿ ಟೈಮ್ ಮತ್ತು ಕ್ವಾಂಟಿಟಿ ಟೈಮ್, ಕ್ವಾಂಟಿಟಿ ಹಾಗೂ ಕ್ವಾಲಿಟಿ ಎರಡು ಕೊಟ್ಟರೆ ಧ್ಯಾನ ಯಶಸ್ಸಾಗೋದು. ಒಂದು ದಿವಸ ಮಾಡಿದೆ ಸರಿ ಬರಲಿಲ್ಲ ಅನ್ನೋದಲ್ಲ. ಅದಕ್ಕೆ ಹೇಳಿದ್ನಲ್ಲ, 20 ನಿಮಿಷ 20 ವರ್ಷ ಮಾಡಿದ್ರೇ ಒಂದು ಹಂತಕ್ಕೆ ಸಿದ್ಧಿ ಆಗುತ್ತೆ. ಸಿದ್ಧಿ ಅಂದರೆ ಏನು, ಮನಸ್ಸು ನಿಮ್ಮ ಹಠೋತಿಯಲ್ಲಿರುತ್ತೆ. ಆಮೇಲೆ ಪವರ್ಸ್ ಬರೋದಲ್ಲ, ಅದು ಆಮೇಲೆ. ಶುರುನಲ್ಲೇ ಇವನಿಗೆ ಇದು ಮಾಡಿದೆ, ಧ್ಯಾನ ಮಾಡಿದೆ, ಅದೆಲ್ಲ ಕಾಣಿಸ್ಕೊಳ್ಬೇಕು, ಷಟ್ಚಕ್ರವನ್ನೆಲ್ಲ ನಿಲ್ಲಬೇಕು ನಾನು, ಹಾಗೆ ಈ ಪಾಪ ಇವನು ಚಕ್ರವೇ ತಿರುಗ್ತಿರತ್ತಲೆ ಅಲ್ಲೆಲ್ಲ, ನೀವು ಷಟ್ಚಕ್ರವನ್ನೇ ಗೆಲ್ಲಬೇಕು ಅಂತ ಅಲ್ವಾ, ಹಾಗೆಲ್ಲ ಆಗಬಾರ್ದು. 20 ನಿಮಿಷ. ಸೊ ಯಾವ ವೃತ್ತಿ ನನಗೆ ತೊಂದರೆ ಮಾಡ್ತಿದೆ ಅದನ್ನು ಇಂಟ್ರಾಸ್ಪೆಕ್ಟ್ ಮಾಡಬೇಕು. ಆಮೇಲೆ ವಿಭಾವಯೇತ್ ಅಂದ್ರೇನು, ವೇದಾಂತದ ಧ್ಯಾನ ಆಗಿರೋದ್ರಿಂದ ಅವನ ಇವಾಗ ಹೇಳಿದ್ನಲ್ಲ ಮನೋಬುದ್ಧಿ ಅಹಂಕಾರ ಅದನ್ನೆಲ್ಲ ಚಿಂತನೆ ಮಾಡಬೇಕು. ಅದೆಲ್ಲ ಚಿಂತನೆ ಮಾಡ್ತಾ ಬರಬೇಕು. ಇದೆಲ್ಲ ಥಾಟ್ಸ್ ಆನ್ ಮೈ ಹೈಯರ್ ನೇಚರ್. ವೇದಾಂತದ ಧ್ಯಾನ ಬರೋಕ್ಕಿಂತ ಮುಂಚೆ ಏನಿತ್ತು, ನನ್ನ ಮನಸ್ಸಿನ ವೃತ್ತಿಗಳೆಲ್ಲ ಅಹಂಕಾರದ ಮೇಲಿತ್ತು. ವೇದಾಂತದ ಧ್ಯಾನ ಬಂದಾಗ ನನ್ನ ವೃತ್ತಿಗಳೆಲ್ಲ ನನ್ನ ಸ್ವರೂಪವಾದ ಆತ್ಮದ ಮೇಲೆ ಇರಬೇಕು. ಅದೇ ವ್ಯತ್ಯಾಸ. ಏಕಂ ಅಂದರೆ ನನ್ನ ನಿಜ ಸ್ವರೂಪ.
ಅನನ್ಯ ಸಾಧನ ಮುಖ್ಯವಾದ ಪದ. ಒಂದು ಸತಿ ವೇದಾಂತದ ನಿಧಿಧ್ಯಾಸನವನ್ನು ಶುರು ಮಾಡಿದ ಮೇಲೆ ಅನನ್ಯ ಸಾಧನ, ಬೇರೆ ಯಾವ ಸಾಧನೆಯನ್ನೂ ಮಾಡಬಾರ್ದು. ಸ್ವಲ್ಪ ಪೂಜೆ ಮಾಡಿಬರ್ತೀನಿ, ಜಪ ಮಾಡಿಬರ್ತೀನಿ, ತೀರ್ಥಕ್ಷೇತ್ರಕ್ಕೆ ಹೋಗಿ ಬರ್ತೀನಿ, ಅನನ್ಯ ಸಾಧನ ವೇದಾಂತ ನಿಧಿಧ್ಯಾಸನ ಕೂತ್ರಿ ಎಲ್ಲೂ ಹೋಗಬಾರ್ದು. ಯಾಕಂದರೆ ಹೋದರೆ ವಿಕ್ಷೇಪ. ಒಂದು ಕಡೆ ಕೂತಿರ್ಬೇಕು, ಅಲ್ಲಿ ಹೋಗಬೇಕು, ಅದನ್ನು ರೆಡಿ ಮಾಡಬೇಕು. ಶುರು ಆಗೋಕ್ಕಿಂತ ಮುಂಚೆ ಆಗಸ್ಟಲ್ಲಿ ನಾವು ಜ್ಯೋತಿರ್ಲಿಂಗ ದರ್ಶನಕ್ಕೆ ಹೋಗ್ತಿದ್ದೀವಿ ಸ್ವಾಮಿ ಅಂದರು ಒಬ್ಬರು. ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಮರು ದಿವಸ ಏನು ಗೊತ್ತಾ, ಅಡುಗೆಯವ್ರನ್ನ ಹುಡುಕಬೇಕು. ಅಲ್ಲಿಂದ ಶುರು ಆಗುತ್ತದು. ಅಡುಗೆಯವರಲ್ಲಿ ಸರಿಯಾಗಿ ಬರ್ತಾರೆ ಇಲ್ವಾ, ಆ ಎಣ್ಣೆ ಯಾವುದು, ಅಲ್ಲಿ ಏನು ಐಟಮ್ಸ್ ಏನು, ಹೋಗ್ತಿರೋದು ಯಾವುದಕ್ಕೆ, ಇಂಪಾರ್ಟೆನ್ಸ್ ಯಾವುದಕ್ಕೆ, ಧ್ಯಾನ ಎಲ್ಲಾಗತ್ತೆ, ಇಲ್ಲಿ ಕೂತಾಗ ಅದೇ ಇರುತ್ತೆ. ಪೂರಿ ಉಬ್ಬುತ್ತಾ ಇರುತ್ತೆ, ಇಲ್ಲೂ ಪೂರಿ ಉಬ್ತಾ ಇರುತ್ತೆ. ಜ್ಯೋತಿರ್ಲಿಂಗ ಯಾತ್ರೆಗಿಂತ ಪೂರಿ ಉಬ್ಬೋದು. ಒಳ್ಳೆ ಅಡುಗೆಯವ್ರನ್ನ ಕರ್ಕೊಂಡು ಹೋಗೋಣಪ್ಪ, ನೀವು ತರಲೆ ಕೆಡಿಸ್ಕೊಳ್ಬೇಡಿ ಅಂತ. ಯಾರು ಈಶ್ವರನ ನೋಡೋಕೆ ಹೋಗ್ತಿದ್ದೀರಪ್ಪ ಅಲ್ವಾ, ಯೋಚನೆ ಮಾಡಿ. ಅದಕ್ಕೆ ಹಳೆ ಕಾಲದಲ್ಲಿ ತೀರ್ಥಕ್ಷೇತ್ರ ಧ್ಯಾನ ಕೂತವನಿಗೆ ಎಲ್ಲ ಭಗವಂತ ಇಲ್ಲೇ, ಯಾವ ತೀರ್ಥಕ್ಷೇತ್ರವೂ ಇಲ್ಲ. ಪ್ರತಿಯೊಂದು ಧಾರ್ಮಿಕ ಕರ್ಮವೂ ಅವನಿಗೆ ಆಬ್ಸ್ಟಕಲ್ ಆಗೋಗುತ್ತೆ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಯಾತಕ್ಕೆ ಶಾರದಾಮ್ಮನವ್ರ ದರ್ಶನನೂ ಆಮೇಲೆ ಮಾಡೋಕ್ಕಾಗಲಿಲ್ಲ. ವಿಕ್ಷೇಪ ಅದು, ಹೇಳಬೇಕು, ಹೋಗಬೇಕು. ಶ್ರೀಧರ ಸ್ವಾಮಿಗಳು ಎಲ್ಲರೂ ಚಾತುರ್ಮಾಸ್ಯ ಚೆನ್ನಾಗಿ ಮಾಡ್ತಾರೆ. ನಾವೆಲ್ಲ ಸನ್ಯಾಸಿಗಳು ಚಾತುರ್ಮಾಸ್ಯ ಚೆನ್ನಾಗಿ ಮಾಡ್ತೀವಿ. ಶ್ರೀಧರ ಸ್ವಾಮಿಗಳು ಚಾತುರ್ಮಾಸದಲ್ಲಿ ಮೌನ, ಯಾರೂ ಬರಬಾರ್ದು ಆಶ್ರಮಕ್ಕೆ. ಅವ್ರ ವ್ರತ ಆಗಿತ್ತು. ನೀವು ಅವ್ರದ್ದು ಜೀವನ ಚರಿತ್ರೆ ಓದಿ. ಚಾತುರ್ಮಾಸದಲ್ಲಿ ಪ್ರತಿ ವರ್ಷ ಮೌನವ ಮಾಡೋರು, ಯಾರನ್ನು ಹತ್ತಿರನೇ ತರಿಸ್ತಾ ಇರಲಿಲ್ಲ. ಅದು ಶ್ರೀಧರ ಆಶ್ರಮಕ್ಕೆ ಹೋದರೆ ಕೆಳಗಡೆ ಗುಹೆ ಇದೆಯಲ್ಲ, ಅಲ್ಲಿ ಕೂತ್ಬಿಡೋರು, ಯಾವ ಸಂಪರ್ಕವೂ ಇಲ್ಲ. ಆಮೇಲೆ ಅದು ಚಾತುರ್ಮಾಸ ಆದಮೇಲೆ ಪರ್ಯಟನೆ ಮಾಡೋರೆಲ್ಲ ಕಡೆ. ಅನನ್ಯ ಸಾಧನ, ಒಂದು ಸತಿ ನಿಮಗೆ, ಇದು ಉಪಾಸನೆಯಲ್ಲಿಯೂ ಹೌದು. ಒಂದು ಸತಿ ನಿಮ್ಮ ಇಷ್ಟ ದೇವತೆಯನ್ನು ನೀವು ಆಯ್ಕೆ ಮಾಡಿಕೊಂಡ್ರಿ, ಇಷ್ಟ ದೇವತೆಯ ಸಗುಣ ಧ್ಯಾನವನ್ನು ಮಾಡ್ತಿದ್ರಿ, ಅನ್ಯ ದೇವತೆಗಳ ಸಾಧನೆ ನಿಷಿದ್ಧ. ಕೆಟ್ಟದು ಅಂತ ಹೇಳ್ತಿಲ್ಲ, ಕಾನ್ಸಂಟ್ರೇಷನ್ ಬರಲ್ಲ. ಗಣಪತಿಯ ಸೊಂಡ್ಲು ಹೀಗಿರುತ್ತೆ. ನೀವು ರಾಮನ ಉಪಾಸನೆ ಮಾಡ್ತಿರ್ತೀರ, ಕೋದಂಡ ರಾಮವೋ ಅಥವಾ ಸೀತಾ ಲಕ್ಷ್ಮಣ ಸಮೇತ ರಾಮವೋ, ನೀವು ಗಣಪತಿಯನ್ನು ಮಾಡಿದ್ರೆ ಅದರ ಧ್ಯಾನ ಶ್ಲೋಕವನ್ನು ಹೇಳಬೇಕು, ಇದು ಹೇಳಬೇಕು, ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಏಕ ಉಪಾಸನೆ. ಅಲ್ಲಿಯೂ ಹಾಗೆ ವೇದಾಂತದ ಧ್ಯಾನ ಮಾಡಿದ್ವಿ, ನಿಧ್ಯಾಸನ ಮಾಡಬೇಕು ಅಂದರೂ ಎಲ್ಲವನ್ನು ನಿಲ್ಲಿಸಿರಬೇಕು. ಮ್ಯಾಕ್ಸಿಮಮ್ ಏನು ಮಾಡ್ಬೋದು, ಉಪನಿಷತ್ ಪಾರಾಯಣವನ್ನು ಮಾಡ್ಬೋದು. ಉಪನಿಷತ್ ಪಾರಾಯಣ ಮಾಡಿದ್ರೆ ಅದೆಲ್ಲ ಆತ್ಮಸ್ವರೂಪದ ಚಿಂತನೆಯೇ ಇರುತ್ತೆ. ಗೀತೆಯೂ ಇಲ್ಲ. ಯಾಕೆ, ಗೀತೆಯಲ್ಲಿ ಹಲವಾರು ವಿದ್ಯೆಗಳಿರೋದ್ರಿಂದ, ಹಲವಾರು ಯೋಗವನ್ನು ಹೇಳೋದ್ರಿಂದ ಅದು ಮನಸ್ಸು ಆ ಕಡೆ ಈ ಕಡೆ ಹೋಗುತ್ತೆ. ಉಪನಿಷತ್ ಚಿಂತನೆ ಮಾತ್ರ ನಿಧಿಧ್ಯಾಸನದ ಕೂತವರು. ಆಗಲ್ಲ ಸ್ವಾಮಿ, ನಿರ್ಧಾರ ಮಾಡಿದ್ವಿ ಅಲ್ವಾ, ವಿ ಹ್ಯಾವ್ ಡಿಸೈಡೆಡ್ ವಿ ವಿಲ್ ನಾಟ್ ಡೂ ದಿಸ್. ಆತ್ಮಸಂಸ್ಥಿತ. ಇಷ್ಟೆಲ್ಲ ಆದಮೇಲೆ ನನ್ನ ನಿಜಸ್ವರೂಪದಲ್ಲಿ ಇರುವಂಥದ್ದು ವೇದಾಂತದ ಧ್ಯಾನ ಏನೋ, ಈ ಜ್ಞಾನವನ್ನು ತಿಳಿಯೋದ್ರ ಮೇಲೆ. ಯಾವ ಜ್ಞಾನ, ಆತ್ಮದ ಲಕ್ಷಣದ ಜ್ಞಾನವನ್ನು ತಿಳಿಯೋದ್ರ ಮೇಲೆ ಇರುತ್ತೆ. ಇನ್ವೋಕಿಂಗ್ ಮೈ ಹೈಯರ್ ನೇಚರ್ ವಿತ್ ದ ಮೀನಿಂಗ್, ಅರ್ಥವನ್ನು ತಿಳಿಯೋದು ವೇದಾಂತದ ಧ್ಯಾನ. ಜಪದಲ್ಲಿ ಅರ್ಥವನ್ನು ತಿಳಿಬಾರ್ದು, ಸಗುಣ ಧ್ಯಾನವನ್ನು ಮಾಡಬಾರ್ದು. ಅಲ್ಲಿ ಇಂಪಾರ್ಟೆನ್ಸು ಮಂತ್ರದ ಶಬ್ದದ ಮೇಲಿರಬೇಕು. ನಮಃ ಶಿವಾಯ, ಓಂ ನಮೋ ನಾರಾಯಣಾಯ. ಈ ನಾರಾಯಣ ಅನ್ನುವಂತಹ ಶಬ್ದ ಉತ್ಪತ್ತಿ ಆಗ್ತಿದೆಯಲ್ಲ, ಅದ್ರ ಮೇಲೆ ಗಮನ ಇರಬೇಕು. ಅಲ್ಲಿ ವನಮಾಲಿ ಗದಿ ಈಶಾಂಗಿ ಶಂಕಿ ಚಕ್ರಿ ಸನದಕ್ಕಿ ಇದ್ರೆ ಹೋಯ್ತು. ಅವಾಗೇನಾಗುತ್ತೆ, ಆ ಧ್ಯಾನದ ಮೇಲೆ ಇರುತ್ತೆ, ಇಲ್ಲಿ ಜಪ ಹೋಗ್ತಿರಲ್ಲ, ನಿಂತು ಹೋಗುತ್ತೆ. ಯಾಕಂದರೆ ಮನಸ್ಸು ಸೈಮಲ್ಟೇನಿಯಸ್ ಆಗಿ ಎರಡು ಕಡೆ ಹೋಗೋಕ್ಕಾಗಲ್ಲ. ಆಫೀಸಲ್ಲೆಲ್ಲ ಮಲ್ಟಿ ಟಾಸ್ಕ್ ಮಾಡು ಅಂತ ಹೇಳ್ತಾರೆ, ಎಫಿಷಿಯನ್ಸಿ ನಿಂತು ಹೋಗುತ್ತೆ ಅದು. ಜಪದಲ್ಲಿ ಯಾವಾಗಲೂ ಗಮನ ಶಬ್ದದ ಮೇಲೆ ಇರಬೇಕು. ವೇದಾಂತ ಧ್ಯಾನದಲ್ಲಿ ಗಮನ ಅರ್ಥದ ಮೇಲಿರಬೇಕು. ಅದನ್ನು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಆಯಿತಾ?
ಶಬ್ದದ ಮೇಲೆ ಮಾಡಲಾ, ಇಷ್ಟ ದೇವತೆ ಮೇಲೆ ಮಾಡಲಾ ಹೇಳ್ತಿದ್ದೇನಲ್ಲ, ಶಬ್ದದ ಮೇಲೆ ಇರಬೇಕು. ಸಪೋಸ್ ನೀವು ಜಪ ಹಿಡ್ಕೊಳ್ಳಿಲ್ಲ ಅಂದರೆ ಆಗ ಜಪ ಹಾಗೂ ಸಗುಣ ಧ್ಯಾನದ ಲಕ್ಷಣಗಳೆರಡೂ ಇರ್ಬೋದು. ಆಗ ಮನಸ್ಸಿನಲ್ಲಿ ಮಾತ್ರ ಜಪ ಇರುತ್ತೆ ಅಥವಾ ಬಾಯಿ ತುಟಿ ಅಲ್ಲಾಡಿಸ್ತಾ ಇರುತ್ತೆ, ಗಮನ ಎಲ್ಲ ಇಷ್ಟ ದೇವತೆ ಮೇಲೆ ಇರುತ್ತೆ, ಅಲ್ಲಿ ಉಪಾಸನೆಯಲ್ಲಿ. ಇಲ್ಲಿ ಆತ್ಮದ ಲಕ್ಷಣದ ಮೇಲೆ ಇರಬೇಕು. ಆತ್ಮ ಸಂಸ್ಥಿತ ವಿಜ್ಞಾನದೃಕ್ ಕೇವಲ. ವಿಜ್ಞಾನ ಅಂದರೆ ಅರಿವು, ಆತ್ಮಚೈತನ್ಯ. ಆತ್ಮಚೈತನ್ಯ. ದೃಕ್ ಸಬ್ಜೆಕ್ಟ್, ದೃಕ್ ದೃಶ್ಯ ವಿವೇಕ. ವಿಜ್ಞಾನ ಅರಿವು ಯಾವಾಗಲೂ ಸಬ್ಜೆಕ್ಟ್, ಅದು ದೃಕ್ ನಾನೇ ಆಗಿದ್ದೀನಿ, ಕೇವಲ ಒಬ್ಬನೇ ಇರುವಂಥದ್ದು. ಹೇಳಿದ್ದೀನಿ ಕನ್ನಡ ಕೇವಲ ಅಲ್ಲ, ಸಂಸ್ಕೃತದ ಕೇವಲ ಅಂತ. 47. ವಿಶ್ವಂ ಯದೇತತ್ ಪರಮಾತ್ಮದರ್ಶನಂ ವಿಲಾಪಯೇದಾತ್ಮನಿ ಸರ್ವಕಾರಣೇ ಪೂರ್ಣಶ್ಚಿದಾನಂದಮಯೋವತಿಷ್ಠತೆ. ನ ವೇದಬಾಹ್ಯಂ ನ ಚ ಕಿಂಚಿದಾಂತರಂ. ಇಲ್ಲಿ ರಾಮಚಂದ್ರನ ಉಪದೇಶ, ಈ ಕಾರ್ಯಪ್ರಪಂಚವನ್ನು ನಿನ್ನಲ್ಲಿಯೇ ಲಯ ಮಾಡ್ಕೊ, ಪ್ರವಿಲಾಪನೆ ಮಾಡ್ಕೊ. ಡಿಸಾಲ್ವ್ ದಿ ಕಾರ್ಯಪ್ರಪಂಚ. ಕಾರ್ಯಪ್ರಪಂಚ ಅಂದರೆ ಕಣ್ಣಿಗೆ ಸ್ಥೂಲ ರೂಪವಾಗಿರುವಂತಹ ಪ್ರಪಂಚ ಏನಿದೆ ಅದು ನಿನ್ನಲ್ಲಿಯೇ ಲೀನ ಮಾಡ್ಕೊ. ನನ್ನಲ್ಲಿಯೇ ಲೀನ ಮಾಡ್ಕೊ ಅಂದರೆ ಆತ್ಮದಲ್ಲಿಯೇ ಲೀನವಾಗಬೇಕು. ಹೇಗೆ ಒಂದು ಮಣ್ಣಿನಿಂದ ಮಾಡಿರುವಂತಹ ಮಡಕೆ ಮಣ್ಣಲ್ಲಿಯೇ ಹೊಡೆದಾಗ ಲೀನವಾಗುತ್ತೋ, ಸ್ವಪ್ನ ಅವಸ್ಥೆಯಲ್ಲಿ ಸ್ವಪ್ನವನ್ನು ಕಾಣುತ್ತಿರುವಂತಹ ಮನುಷ್ಯ ಆ ಸ್ವಪ್ನವನ್ನು ಲೀನ ಮಾಡಬೇಕು ಅಂದರೆ ಜಾಗೃತ ಅವಸ್ಥೆಯಲ್ಲಿರುವಂತಹ ಮನಸ್ಸಲ್ಲಿ ಲೀನ ಆಗುತ್ತೋ, ಹಾಗೆ ಆತ್ಮಸ್ಥಾನದಲ್ಲಿರುವಂತಹ ನೀನು ಕಾರ್ಯಪ್ರಪಂಚವನ್ನು ನಿನ್ನಲ್ಲಿಯೇ ಲೀನವನ್ನು ಮಾಡ್ಕೋ. ಮೇ ಯು ಡಿಸಾಲ್ವ್ ದ ಡ್ರೀಮಿಂಗ್ ಮೈಂಡ್ ಇಂಟು ದಿ ವೇಕರ್ಸ್ ಮೈಂಡ್. ಮೇ ಯು ಡಿಸಾಲ್ವ್ ದ ಕ್ಲೇ ಪಾಟ್ ಇಂಟು ಕ್ಲೇ. ಮೇ ಯು ಡಿಸಾಲ್ವ್ ದಿ ಕಾರ್ಯಪ್ರಪಂಚ ಇಂಟು ಆತ್ಮ. ಇದು ಧ್ಯಾನದ ಕ್ರಮ. 47ರಿಂದ 51 ಧ್ಯಾನ ಮಾಡುವಂತಹ ಕ್ರಮ ಹೇಳುತ್ತೆ. ಇವತ್ತು ನಾಳೆ ಮಿಸ್ ಮಾಡಬೇಡಿ, ಧ್ಯಾನ ಮಾಡೋದು ಹೇಗೆ ಅಂತಿರುತ್ತೆ. ಮಾಡ್ತಿರೋ ಬಿಡ್ತಿರೋ ಅಟ್ಲೀಸ್ಟ್ ವಿಚಾರ ತಿಳ್ಕೊಳ್ಳಿ, ಆಯಿತಾ. ವಿಶ್ವಂ ಅಲ್ಲ, ಏತತ್ ವಿಶ್ವಂ ಪರಮಾತ್ಮ ದರ್ಶನಂ. ಏತತ್ ವಿಶ್ವಂ ಪರಮಾತ್ಮ ದರ್ಶನಂ, ಪರಮಾತ್ಮ ಗೋಚರಂ. ಈ ಕಾರ್ಯಪ್ರಪಂಚವಾಗಿರುವಂಥದ್ದು ಪರಮಾತ್ಮ ಗೋಚರಂ, ಕಾಣಿಸ್ತಾ ಇದೆ. ಅದನ್ನೇನು ಮಾಡಬೇಕು? ಆತ್ಮನಿ ವಿಲಾಪಯೇತ್. ನನ್ನ ಹೈಯರ್ ನೇಚರ್ ಆಗಿರುವಂತಹ ವಿಲಾಪಯೇತ್. ವಿಲಾಪನ ಹೇಗೆ ಮಾಡೋದು ಮುಂದಿನ ಶ್ಲೋಕ ಬರುತ್ತೆ, ಅದು ನಾಳೆ. ಆತ್ಮನಿ ವಿಲಾಪಯೇತ್. ಯಾರು ನಾನು? ಸರ್ವಕಾರಣೆ. ಆತ್ಮಸ್ವರೂಪನಾಗಿರುವಂತಹ ನಾನು ಕಾರಣವಸ್ತು. ಕಾರ್ಯಪ್ರಪಂಚ ಆಗಿರುವಂತಹ ಈ ಪ್ರಪಂಚವೇ ಕಾರ್ಯ ಆಗಿರುವಂಥದ್ದು ನನ್ನಲ್ಲಿ ಪ್ರವಿಲಾಪನೆಯನ್ನು ಮಾಡ್ಕೊಳ್ತಿದ್ದೀನಿ. ಆದರೆ ನನ್ನ ಸ್ವರೂಪ ಏನು? ಪೂರ್ಣ ಚಿದಾನಂದಮಯ ಅವತಿಷ್ಠತೆ. ಮಯ ಅಂದರೆ ಪೂರ್ತಿ ಆ ಜ್ಞಾನ ಸ್ವರೂಪ ಅಂತ. ಹೇಗೆ ಆ ರಸಗುಲ್ಲವನ್ನು ಆ ಪಾಕದಲ್ಲಿ ಅದ್ಬಿಟ್ಟಿರ್ತಿರೋ, ಜಾಮೂನನ್ನು ಪಾಕದಲ್ಲಿ ಅದ್ಬಿಟ್ಟಿರ್ತಿರೋ, ಆ ಕಡೆ ಈ ಕಡೆ ಎಲ್ಲ ಕಡೆಯೂ ರಸವೇ. ಹಾಗೆ ಆ ಸಮಾಧಿ ಸ್ಥಿತಿಯಲ್ಲಿರುವಂತಹ ಆ ಸಾಧಕನಿಗೆ ಪೂರ್ತಿ ಜ್ಞಾನದ ಪ್ರಭಾವದಿಂದ ಎಲ್ಲವನ್ನು ಭೌತಿಕವಾಗಿ ಲಯವನ್ನು ಮಾಡಿಕೊಳ್ತಿರ್ತಾನೆ. ಪ್ರಪಂಚ ಕಾಣಿಸ್ತಿದೆ, ನೀವೆಲ್ಲರೂ ನನ್ನಲ್ಲಿ ಹೋಗಿ ಅಂತ ಹೇಳೋದಲ್ಲ, ಭೌತಿಕವಾಗಿ ತಳ್ಕೊಳ್ಳೋದು, ಇಂಟೆಲೆಕ್ಚುಲಿ. ಅವತಿಷ್ಠತೆ ಅಂದರೆ ನಿಮಗೆ ಯಾವಾಗ ಈ ಆತ್ಮವಸ್ತುವೇ ಸತ್ಯ, ಪ್ರಪಂಚ ಮಿಥ್ಯಾ ಅಂತ ಅನಿಸುತ್ತೋ ಅಲ್ಲಿವರೆಗೂ, ಇದು ಯಾವಾಗ ಸತ್ಯಾಂಶ ಅನಿಸುತ್ತೋ ಅಲ್ಲಿವರೆಗೂ ಈ ಧ್ಯಾನವನ್ನು ಮಾಡ್ತಾಯಿರಿ, ಪ್ರವಿಲಾಪನೆಯನ್ನು ಮಾಡ್ತೀರಿ. ಪೂರ್ಣ ಚಿದಾನಂದಮಯ, ನನ್ನ ಸ್ವರೂಪವಾಗಿರುವಂಥ ಆನಂದಮಯದಲ್ಲಿ, ಕಾರಣಮಯದಲ್ಲಿ ಈ ಕಾರ್ಯವನ್ನು ಪ್ರವಿಲಾಪನೆಗೊಳಿಸ್ಕೋ. ಪ್ರವಿಲಾಪನೆಗೊಂಡಿಸ್ಕೊಂಡ್ಮೇಲೇನೋ ನಿನಗೆ ಯಾವುದರಲ್ಲಿಯೂ ಆಸಕ್ತಿ ಬರೋದಿಲ್ಲ, ಕಾರ್ಯಪ್ರಪಂಚದಲ್ಲಿ ಆಸಕ್ತಿ ಬರೋದಿಲ್ಲ. ಸ್ವಾಮಿ ಕಾರ್ ಬೇಕೋ ಆಸಕ್ತಿ ಬರೋದಿಲ್ಲ, ಸ್ವಾಮಿ ಮನೆ ಕಟ್ಟಬೇಕೋ ಆಸಕ್ತಿ ಬರೋದಿಲ್ಲ,
ಲೋನ್ ತೊಗೊಳ್ಬೇಕು ಆಸಕ್ತಿ ಬರೋದಿಲ್ಲ. ಸಪೋಸ್ ಲೋನ್ ತೊಗೊಂಡು ಮನೆ ಕಟ್ಟಿದ್ರಿ, ಆಮೇಲೆ ನಿಧಿಧ್ಯಾಸನ ಮಾಡಬೇಕು, ಅವಾಗೇನಾಗುತ್ತೆ, ಈ ಪ್ರತಿಯೊಬ್ಬರು ಇನ್ನೊಬ್ರು ಯಾರು ಕಟ್ತಾರೋ ಇನ್ನೊಬ್ರು ಮಾಡ್ತಾ ಅವರಲ್ಲಿ ಆನಂದ ಇರುತ್ತೆ, ನನ್ನ ರಿಫ್ಲೆಕ್ಷನ್ ಅಂತ ಆಗುತ್ತೆ. ಹಾಗಿದ್ದ ಪಕ್ಷದಲ್ಲಿ ನಾನು ಲೋನು ಕಟ್ಟೋದು ಬೇಡ ಅಲ್ವಾ, ತೊಗೊಂಡ್ಮೇಲೆ ಲೋನು ಕಟ್ಟೋದು ಬೇಡ ಅಲ್ವಾ, ಹಾಗಿದ್ದ ಪಕ್ಷದಲ್ಲಿ ಬ್ಯಾಂಕ್ ಅವರು ಮನೆಗೆ ಸೇರಿಸ್ಕೊಳ್ಬೇಕು, ನೀವು ಬಿಟ್ಕೊಳ್ಬೇಕು. ಅದು ತುಂಬ ಎಕ್ಸ್ಟೆಂಡ್ ಮಾಡೋಕ್ಕೆ ಹೋಗ್ಬಿಟ್ರೆ ಉದಾಹರಣೆಯನ್ನು ತಪ್ಪು ಬಂದ್ಬಿಡತ್ತೆ. ಅಂದರೆ ಇವನಿಗೆ ಆಸಕ್ತಿ ಬರಲ್ಲ, ಅಂದರೆ ಇರೋದ್ರಲ್ಲಿ ತೃಪ್ತಿಯಾಗಿರ್ತಾನೆ ಅಂತ. ಸಪೋಸ್ ಇಲ್ಲ, ಪ್ರಾರಬ್ಧವಶಾತ್ ಮನೆ ಕಟ್ಟಿಸ್ಕೊಳ್ಬೇಕಾಯಿತು, ಒಂದು ಹೊಸ ಹುದ್ದೆಗೆ ಹೋಗಬೇಕಾಯಿತು, ಸರಿ, ಅದಾದಮೇಲೆ ಏರುಪೇರು ಮಾಡ್ಕೊಳ್ಳಲ್ಲ. ಧ್ಯಾನ ಸ್ಥಿತಿಯಲ್ಲಿ ಇರೋವನಿಗೆ, ಇಲ್ಲದೇ ಇರೋನಿಗೆ ಬಿಡಿ, ತಾಪತ್ರಯಗಳಿದ್ದೇ ಇರುತ್ತೆ, ಇರೋವನಿಗೆ ಹೇಳ್ತೀವಿ. ಆಗ ಎಲ್ಲವೂ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ವಸ್ತುವನ್ನು ರಿಫ್ಲೆಕ್ಷನ್ ಆಗಿ ನೋಡ್ತಾನೆ. ಒಬ್ಬರು ಸಂತೋಷ ಪಡ್ತಿದ್ರೆ ನಾನೇ ಅದರಲ್ಲಿ ಇದ್ದು ಸಂತೋಷ ಪಡ್ತಿದ್ದೀನಿ ಅಂತ ಅನಿಸುತ್ತೆ, ಅಸೂಯೆ ಬರಲ್ಲ ಅವನಿಗೆ. ಆತ್ಮಜ್ಞಾನಿಗೆ ಯಾರು ಅದು ರಕ್ತ ಸಂಬಂಧದಿಂದ ಹೇಳಬೇಕು, ಅಣ್ಣನ ಮಗ ಒಳ್ಳೆ ರ್ಯಾಂಕ್ ಬಂದ, ಇಲ್ಲ ಒಳ್ಳೆ ಕೆಲಸ ಸಿಕ್ತು, ಪರವಾಗಿಲ್ಲ, ನಾನೇ ಅದ್ರಲ್ಲಿ ಚೆನ್ನಾಗಿ ಬರ್ತಿದ್ದೀನಿ, ಈ ಪಾಪ ಮಗನಿಗೆ ಬೈಬಾರ್ದು ಅಥವಾ ಮಗಳಿಗೆ ಬೈಬಾರ್ದು. ಮನೆಯಿಂದ ರಕ್ತ ಸಂಬಂಧದಲ್ಲಿ ಶುರು ಆಗಬೇಕದು. ಆಮೇಲೆ ಎಲ್ಲೆಲ್ಲಿಯೂ ಆತ್ಮಚೈತನ್ಯವೇ ಬೆಳಗ್ತಾ ಇದೆ, ಅಸೂಯೆ ಪಡೋದಿಲ್ಲ ಅವನು. ಅರಿಷಡ್ ವರ್ಗದಲ್ಲಿ ಯಾವ ದುಃಖವೂ ಅವನಿಗಿರೋದಿಲ್ಲ. ಅಂತಹ ಸ್ಥಿತಿಯಲ್ಲಿ ಅವತಿಷ್ಠತೆ ಆಗಿಬಿಟ್ಟಿರ್ತಾನೆ. ಅದು ಹೇಗೆ ಧ್ಯಾನ ಮಾಡೋದು, ಬಹಿರಂಗ ಸಾಧನೆಯನ್ನು ಹೇಳಿದ್ರು 46ನೇ ಶ್ಲೋಕದಲ್ಲಿ, ಅಂತರಂಗ ಸಾಧನೆಯನ್ನೂ ಹೇಳಿದ್ರು, ಪ್ರವಿಲಾಪನೆಯನ್ನು ಮಾಡೋದಕ್ಕೆ ಇಂಟ್ರೊಡಕ್ಷನ್ನೂ ಕೊಟ್ಟರು. 48ರಿಂದ 51 ಧ್ಯಾನ ಮಾಡುವಂತಹ ಕ್ರಮವನ್ನು ಹೇಳ್ತಾರೆ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.